ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇದೆ ನಮ್ಮ ಮನೆ. ಇದು ಎಂಟ್ರೆನ್ಸ್ ಇದೆ, ಇದು ಕಾಂಪೌಂಡು. ಇದು ನಮ್ಮ ತೊಟ್ಟಿ. ನಾವಿಲ್ಲೇ ಪಾಸಿ ತೊಳ್ಕೊಳ್ಳೋದು. ನಮ್ದು ಸ್ವಂತ ಬೋರ್ ಇದೆ, ಬೋರಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ತೊಟ್ಟಿ ಕಟ್ಸಿದ್ವಿ. ನಾವು ಸಿಂಟೇಕೆ ನಿಡ್ಸಿಲ್ಲ. ಇಲ್ಲಿ ಬ್ಯಾಕ್ ಸೈಡ್ ಪಕ್ಕದಲ್ಲಿ ಇಲ್ಲಿ ಬಾತ್ರೂಮ್ ಇದೆ. ಮತ್ತೆ ನಾವು ಬಟ್ಟೆ ತೊಳೆದರೆ ಇಲ್ಲೊಂದು ತೊಟ್ಟಿದೆ. ಇದು ನೋಡಿ, ನಮ್ಮ ಸೀಬೆ ಮರ, ತುಂಬಾ ಸೀಬೆಕಾಯಿ ಬಿಡ್ತವೆ. ಇದೊಂದು ಪಪ್ಪಾಯ ಗಿಡ ಇದೆ. ಇಲ್ಲಿ ಕಬ್ಬಿನ ಗಿಡ ಇದೆ ನೋಡಿ ಪಕ್ಕದಲ್ಲಿ. ಇದೆಲ್ಲ ನಮ್ಮ ಅತ್ತೆ ತುಳಸಿ ಹಾಕಿದ್ದಾರೆ. ದಾಸವಾಳ ಆ ಕಡೆ ಪಕ್ಕದಲ್ಲಿ ಎಲೆ ಅಂಬಿದೆ. ಆಮೇಲೆ ಒಂದು ನಿಂಬೆಹಣ್ಣಿನ ಗಿಡ ಇದೆ. ಇದು ತೊಗರಿಕಾಯಿ ಗಿಡ ಇದೆ ಇಲ್ಲಿ. ಇದು ನಮ್ದು ಡಬ್ಬಲ್ ಮನೆ, 2 ಮನೆ ಇದೆ. ಆದ್ರೆ ನಾವು ಹೊರಗಡೆ 2 ಡೋರ್ ಇದೆ, ಬಟ್ ಒಳಗಡೆ ಎಲ್ಲ ಒಂದೇ ಮನೆ ಇದೆ. ಮನೆ ಒಳಗೆ ಎಂಟ್ರೆನ್ಸ್ ಇದೆ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ನಾವು ಫೋಟೋ ಹಾಕಿದ್ದೀವಿ. ದೇವ್ರ ಫೋಟೋ, ಲಕ್ಷ್ಮಿ, ತಿರುಪತಿ ಮತ್ತು ಗಣಪತಿ ಫೋಟೋ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ 2 ದಿವಾನ್ ಕಟ್ಟಿದೆ. ಇದೊಂದು ಡ್ರೆಸ್ಸಿಂಗ್ ಟೇಬಲು. ಈ ಸೈಡು ಎಲ್ಲ ಬಟ್ಟೆನ ವಾಶ್ ಮಾಡೋದು ಹಾಕೋತೀವಿ. ಒಂದು ಚಿಕ್ಕದೊಂದು ಟಿಪ್ಪ ಇಟ್ಕೊಂಡಿದ್ವಿ. ಇದು ಒಂದು ಬೆಡ್ರೂಮು. ಇದೊಂದು ಬೆಡ್ರೂಮ್ ಇದೆ ನಮ್ಮ ಮನೇಲಿ. ಇದು ನಮ್ಮ ಮನೇಲಿ ಡಬ್ಬಲ್ ಬಾಗಿಲಿದ್ದಾವೆ. ಬಟ್ ಅಂದರೆ ಮನೆ ಹೊರಗಡೆಯಿಂದ ನೋಡಿದ್ರೆ 2 ಮನೆ ಕಾಣುತ್ತೆ. ಆದರೆ ನಮ್ಮ ಮನೆ ಇರೋದು ಒಂದೇ ಸಿಂಗಲ್ ಮನೆ. ನಾವು ಮಧ್ಯೆ ಏನು ಗೋಡೆ ಹಾಕಿಲ್ಲದಕ್ಕೆ ಸ್ವಲ್ಪ ದೊಡ್ಡ ಮನೆ ಇದೆ. ಇದು ನಮ್ಮ ಬೆಡ್ರೂಮು. ನಾವಿಲ್ಲಿ ಬಂದಾಗ ನಾವು ಯೂಸ್ ಮಾಡ್ತೀವಿ. ನಾವು ಏನಾದರೂ ಊರಿಗೆ ಹೋದರೆ ನಮ್ಮ ಅತ್ತೆಯವರು ಇಲ್ಲೇ ಮಲ್ಕೊಳ್ಳೋದು. ಇದು ಹಾಲು. ಇದು ಹಾಲಲ್ಲಿ ಇಲ್ಲೊಂದು ಮಂಚ ಇಟ್ಟಿದ್ವಿ. ಇಲ್ಲಿ ನಮ್ಮ ಮೈದ್ನವ್ರು ಮಲ್ಕೋತಾರೆ. ಇಲ್ಲಿ ಅವ್ರ ಬಟ್ಟೆಗಳೆಲ್ಲ ನೋಡಿ ಎಲ್ಲ ತಗೊಂಡಿದ್ದಾರೆ. ಇದು ಮೆಟ್ಲು. ಮೇಲ್ಗಡೆ ಅಟ್ಟ ಇದೆಯಲ್ಲ, ಅದಕ್ಕೆಲ್ಲ ಸ್ಟೆಪ್ಸು. ಮೇಲ್ಗಡೆ ಅಟ್ಟ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತೇನಾದರೂ ಹಳೆವು ಪಾತ್ರೆಗಳು ಮತ್ತು ಹೊಲಕ್ಕೆ ಹೋಗೋವಂಥವು ಮಂಕ್ರಿ ಅವೆಲ್ಲ ಇಟ್ಕೊಂಡಿದ್ದಾರೆ ಮೇಲ್ಗಡೆ. ನೋಡಿ, ಇದೊಂದು ಶೋಕೇಶ್ ಇದೆ ನೋಡಿ. ನಮ್ಮ ಶೋಕೇಶ್ ಡೆಕೋರೇಷನ್ ಅಂತ ಐಟಮ್ ಎಲ್ಲ ತುಂಬಿದ್ವಿ. ಒಂದು ಫ್ಯಾನ್ ಇದೆ ಹಾಲಲ್ಲಿ. ಇದು ಬಾಗಿಲು. ಇಲ್ಲೊಂದು ಫಿಶ್ ಟ್ಯಾಂಕ್ ಇದೆ. ಬಟ್ ಫಿಶ್ ಎಲ್ಲ ಹಾಕಿದ್ವಿ. ಇದೊಂದು ಫಿಶ್ ಇದೆಲ್ಲ ಫಿಶ್ನು ಸಣ್ಣ ಸಣ್ಣ ಫಿಶ್ ಎಲ್ಲ ತಿಂದ್ಕೊಳ್ಳುತ್ತೆ. ಅದಕ್ಕೆ ಯಾವುದೋ ಜಾಸ್ತಿ ಫಿಶ್ ಬಿಟ್ಟಿಲ್ಲ. ಹಾಗೆ ಒಂದೇ ಒಂದಿದೆ ಸಿಂಗಲಾಗಿ. ಫಿಶ್ ಟ್ಯಾಂಕ್ ಮೇಲೆ ಈ ಥರ ಪಿಲ್ಲೋ ಕವರ್ಗಳೆಲ್ಲ ಜೋಡಿಸಿದ್ವಿ. ಇಲ್ಲೊಂದು ಶೋಗಂತ ಡೆಕೋರೇಷನ್ ಮಾಡಿದ್ದೀನಿ. ಇದು ವುಡ್ಡಿಂದು. ಇದಕ್ಕೆ ಏನಂತ ಗೊತ್ತಿಲ್ಲ ಹೆಸರು. ನನಗೆ ಹೆಸರು ಗೊತ್ತಿಲ್ಲ, ಕಮೆಂಟ್ ಮಾಡಿ. ಈ ಥರ ಫ್ಲವರೆಲ್ಲ ಅದ್ರ ಮೇಲೆಲ್ಲ ಇಟ್ಟಿದ್ವಿ, ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲಿ ಅಲ್ಲಿ 2 ದಿವಾನ್ ಕಟ್ಟಿದ್ದೇವೆ. ಇದು ಬೀರು. ಇದು ನಮ್ಮ ಅತ್ತೆಯವರು ಬಟ್ಟೆ ಎಲ್ಲ ಇಟ್ಕೋತಾರೆ. ಮೇಲ್ಗಡೆ DVD ಪ್ಲೇಯರ್ ಇಟ್ಟಿದ್ದಾರೆ. ಅದು ಯೂಸ್ ಇಲ್ವಲ್ಲ ಅಂತ ಅಲ್ಲೇ ಮೇಲೆ ಹಂಗೆ ಸುಮ್ಮನೆ ಇಟ್ಟಿದ್ದಾರೆ. ಇದೊಂದು ಟಿಪ್ಪಾಗಿ ಸ್ವಲ್ಪ ಡೆಕೋರೇಷನ್ ಅಂತ ಐಟಮ್ ಎಲ್ಲ ಇಟ್ಕೊಂಡಿದ್ವಿ. ಇಲ್ಲಿ ನೋಡಿ, ಒಂದು ಹುಲಿ ಇಟ್ಟಿದ್ವಿ ಒಂದು. ಇದು ನಮ್ಮನೆ TV. ಇದ್ರ ಮೇಲ್ಗಡೆ ನೋಡಿ ಬಳೆಗಳೆಲ್ಲ ನಾನು ಇಲ್ಲೇ ನಿಲ್ಸ್ಕೊಳ್ಳೋದು. ನಮ್ಮ ಅತ್ತೆಯವ್ರು ನಾನು ಇಬ್ಬರಾಗಿರ್ತೇವೆ. ಇಲ್ಲಿ ಇನ್ನೊಂದು ಶೋಕೇಶ್ ಇದೆ. ನಮ್ಮಲ್ಲಿ 2 ಶೋಕೇಶ್ ಇದ್ದಾವೆ. ಇದು ನನ್ನ ಮದುವೆಗೆ ನನ್ನ ಫ್ರೆಂಡ್ಸು ಗಿಫ್ಟ್ ಕೊಟ್ಟಿರೋದು, ರಾಧಾಕೃಷ್ಣದು. ಇದು ನಾವು ತಿರುಪತಿಗೆ ಹೋದಾಗ ತಿರುಪತಿ ತಂದಿರೋ ಫೋಟೋಸು. ಇದು ನನ್ನ ಡಾಲ್ ಇದೆ. ಇದು ನನ್ನ ಮಗಳು ಪ್ರಿಯಾಂಕಾ. ಇವಳು ಚಿಕ್ಕ ಪಾಪ ತೆಗ್ದಿರೋದು ಫಸ್ಟ್ ಇದ್ದಾಗ. ಇಲ್ಲೊಂದಿದೆ ನೋಡಿ ಫೋಟೋ. ಇದು ಅವಳು LKG ಇದ್ದಾಗ ರಾಧಾಕೃಷ್ಣ ಥರ ಕಾಂಪಿಟೇಷನ್ ಇತ್ತು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನು. ಆವಾಗ ಅವಳು ರಾಧೆ ಥರ ಡ್ರೆಸ್ ಮಾಡಿದ್ದು. ಇದು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮೈದ್ನವರು ಫ್ಯಾಕ್ಟ್ರಿಗೆ ಅಂತೇನು ತೆಗ್ಸಿರೋ ಫೋಟೋ ಇದೆ. ನಾವು ಇಲ್ಲೊಂದು ಬಾಕ್ಸ್ ತಿಂದಿರ್ತೀವಿ. ಒಳಗಡೆ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಗಲೀಜಾಗುತ್ತೆ ಅಂತ ಮೇಲ್ಗಡೆ ಎಲ್ಲ ಚಾಪೆ ಹಾಸಿದ್ದಾರೆ. ಹಾಸಿಗೆಗಳೆಲ್ಲ ಗಲೀಜಾಗುತ್ತಲ್ಲ ಅಂತ ಇದ್ದಾರೆ.
ಇದು ನಮ್ಮದು ಅಡುಗೆ ಮನೇಲಿ ಜಾಸ್ತಿ ಪಾತ್ರೆಗಳು ಇಟ್ಟಿಲ್ಲ, ಏಕೆಂದರೆ ನಮ್ಮ ಮಾವ ಇರ್ತಾರಲ್ಲ ಅವ್ರ ಮೈದು ಅದಕ್ಕೆ ಅವ್ರು 4 ಜನಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದಾರೆ. ನಾವು ಬಂದಾಗೆಲ್ಲ ನಮ್ಮ ಮೇಲೆ ಇಟ್ಟಿದ್ದಾರೆ. ನೋಡಿ, ಇದು ಅಡುಗೆ ಮನೆ. ಇಲ್ಲಿ ನಾವು ಅಡುಗೆ ಮಾಡಲ್ಲ, ಎಕ್ಸ್ಟ್ರಾ ಒಂದು ರೂಮ್ ಇದೆ, ಅಲ್ಲಿ ಅಡುಗೆ ಮಾಡ್ಕೋತೀವಿ. ಇದು ನೋಡಿ ನಮ್ಮ ಮನೆ ದೇವ್ರ ಮನೆ. ನಮ್ಮ ಮನೆಯಲ್ಲಿ ಶಂಕು ಜಾಗಟೆ ದೇವರು ಮತ್ತು ಇದೈತೆ ನೋಡಿ ಬನವಾಸಿ. ಅದಕ್ಕೆ ನಾವು ಈ ಥರ ಕಿರ್ಕ್ಬಿಡ್ತಿರ್ತಾರೆ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಇದು ಡೈನಿಂಗ್ ಹಾಲು. ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದ್ವಿ. ಆಮೇಲೆ ಏನೇನೋ ಇಟ್ಟಿದ್ದಾರೆ. ಮತ್ತೆ ಇದು ನಮ್ಮ ಬೀಡು. ಹಾಯ್ ಫ್ರೆಂಡ್ಸ್, ಇದನ್ನು ನಾವು ಇಲ್ಲಿ ನಮ್ಮ ಸೀರೆಗಳೆಲ್ಲ ಇಲ್ಲೇ ಇಟ್ಟಿರ್ತೀನಿ ನಾನು. ಇಲ್ಲಿ ಬಂದಾಗ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಬಟ್ಟೆಗಳೆಲ್ಲ ಇಲ್ಲೇ ಇದ್ದಾವೆ. ಸ್ಯಾರಿಗಳು, ಡ್ರೆಸ್ಗಳು ಎಲ್ಲ ಇಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ವಿ. ಮಿಕ್ಕಿದ್ದು ನಾವಿದೆಲ್ಲ ಅವ್ರು ತೊಗೊಂಡಿದ್ವಿ. ಇದು ನಮ್ಮ ಮಾವ ಅವ್ರದ್ದು. ನಮ್ಮ ಮಾವ ಅವರು ಬಟ್ಟೆ ಇಟ್ಕೋತಾರೆ. ನಮ್ಮ ಮಾವ ನಮ್ಮ ಮೈದನವರು ಇಲ್ಲಿ. ನಮ್ಮ ಮನೇಲಿ ಟೋಟಲ್ 3 ಬೀರು ಇದ್ದಾವೆ. ಇದ್ರ ಪಕ್ಕದಲ್ಲಿ ನಾವು ಫ್ರಿಜ್ ಇಟ್ಟಿದ್ವಿ. ಫ್ರಿಜ್ಜಲ್ಲಿ ಏನೂ ಜಾಸ್ತಿ ನಮ್ಮ ಅತ್ತೆಯವ್ರು ಇಟ್ಟಲ್ಲ. ಸ್ವಲ್ಪ ಹಾಲಿನ ತನಕ ಇಟ್ಕೊಂಡಿದ್ದಾರೆ. ಇದು ಎಕ್ಸ್ಟ್ರಾ ಈ ಕಡೆ ಒಂದು ರೂಮ್ ಇದೆ. ಇಲ್ಲಿ ನಾವು ಡೈಲಿ ಅಡುಗೆ ಮಾಡೋದು, ಮತ್ತು ನಾನ್ ವೆಜ್ ಏನಾದ್ರು ಮಾಡೋದಿತ್ತಂದರೆ ಇಲ್ಲೇ ಮಾಡ್ತೀವಿ. ಇದು ಸ್ವಲ್ಪ ಫುಲ್ ಒಂದು ದೊಡ್ಡ ಮನೆ ಥರ ಇದೆ. ಮನೆ ಥರನೇ ಇದೆ ದೊಡ್ಡದಾಗಿ. ಮತ್ತು ಅವ್ರು ಇಲ್ಲೇ ಅಡುಗೆ ಮಾಡ್ಕೊಳ್ತಾರೆ. ಒಳಗಡೆ ಒಬ್ಬರು ಇರ್ತಾರಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ ಒಬ್ಬರ ಕೈಲಿ ಅಂತ ಅಡುಗೆನ ಇಲ್ಲೇ ಮಾಡ್ತಾರೆ. ನಾವು ಬಂದು ಇಲ್ಲೇ ಅಡುಗೆ ಮಾಡೋದು. ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ಮನೆ 2 ಅಡುಗೆ ಮನೆ ಥರ ಇದ್ದಾವೆ. ಇದು ನಮ್ಮ ಮನೆ, ಸ್ನಾನದ ಮನೆ. ಇಲ್ಲಿ ನಮ್ಮತ್ತವರು ರೊಟ್ಟಿ ಎಲ್ಲ ಮಾಡೋದಿತ್ತು ಅಂದರೆ ಅವ್ರು ಒಲೆ ಮೇಲೆ ಮಾಡ್ತಾರೆ. ಅದಕ್ಕೆ ಒಲೆ ಇದೆ ಒಂದು. ಸ್ನಾನದ ಮನೆ ನೋಡಿ ಫ್ರೆಂಡ್ಸ್. ಇದೇ ನಮ್ಮ ಮನೆ ಯಾವ ಥರ ಇದೆ ಅಂತ ಹೇಳಿ. ಒಂದು ಹಾಸನದ ಅದು ಹಳ್ಳಿ ಮನೆ. ಇದು ಡೈನಿಂಗ್ ಹಾಲು, ದೇವ್ರ ಮನೆ, ಮತ್ತು ಆ ಕಡೆ ಬ್ಯಾಕ್ ಸೈಡಲ್ಲಿ ಅಡುಗೆ ಮನೆ ಇದೆ. ಹಾಲು ಮನೆ ಬಾಗಿಲಿಗೆ ನಮ್ಮ ಮನೆಗೆ ಈ ಥರ ಹಾಕಿದ್ವಿ. ತುಂಬ ಚೆನ್ನಾಗಿದ್ದು, ನಾನೇ ತೊಗೊಬಂದಿದ್ದು, ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಏನೋ ಒಂಥರ ನೋಡ್ಕೊಂಡಿದ್ದು. ಪಕ್ಕದಲ್ಲಿ ಇನ್ನೊಂದು 2 ಬಾಗಿಲಿಗೂ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು. ಸ್ವಲ್ಪ ಇದು ಮೇಲೆ ಕಟ್ಟಿಡ್ತೀವಿ, ಯಾಕೆಂದರೆ ನನ್ನ ಮಗ ಎಲ್ಲ ಕಿತ್ತಾಕ್ತಾರೆ ಅಂತ ಮೇಲ್ಗಡೆ ವೇರ್ ಮಾಡಿರ್ತೀವಿ. ಹಂಗೆ ನೋಡೋಕ್ಕೆ ಅಂತ, ವೀಡಿಯೋ ಮಾಡೋಕ್ಕೆ ಅಂತ ನಾನು ಕೆಳಗಡೆ ಬಿಟ್ಟಿದ್ದೀನಿ. ಇದೊಂಥರ ಮನೆ ಏನೋ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆ ಈ ಥರ ಇದೆ. ಇದೊಂದು ಸ್ಟೋರೇಜ್ ರೂಮ್ ಥರ. ಅದು ರೂಮ್ ಅಲ್ಲ, ಸ್ವಲ್ಪ ದೊಡ್ಡದಾಗಿ ಮನೆ ಥರನೇ ಮಾಡಿದ್ವಿ. ಎಷ್ಟೇ ರೈತರಲ್ವ, ಹಳ್ಳಿಗಳಲ್ಲಿ ರಾಗಿ ಬೆಳಿತೀವಿ, ಭತ್ತ, ಜೋಳ ಈ ಥರ, ಮತ್ತು ತೆಂಗಿನಕಾಯಿಗಳು ಈ ಥರ ನೀರು ಹಾಯ್ಸೋಕ್ಕೆ, ಹೊಲಕ್ಕೆ ಜೆಟ್ಟು, ಮಿಷಿನು, ಪೈಪುಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ ದೊಡ್ಡದಾಗಿ ಮನೆ ಥರನೇ ಮಾಡಿದ್ವಿ. ನೋಡಿ ಫ್ರೆಂಡ್ ಯಾವ ಥರ ಇದೆ ಅಂತ. ಎಲ್ಲ ನಮ್ಮ ಅತ್ತೆಲ್ಲ ದಿನಸಿಗಳೆಲ್ಲ ಜಾಸ್ತಿ ಉಟ್ಕೊಂಡಿದ್ದಾರೆ ಇಲ್ಲಿ. ಮತ್ತು ಮಿಷಿನು, ಜೋಳಕ್ಕೆಲ್ಲ ಔಷಧಿ ಹೊಡಿತಾರೆ, ಮಿಷಿನ್ಗಳೆಲ್ಲ ಇಲ್ಲೇ ಇಟ್ಟಿರ್ತೀವಿ. ಮತ್ತು ನಮ್ಮಲ್ಲಿ ಬೈಕ್ಗಳೆಲ್ಲ ಸಂಜೆ ಟೈಮಿಗೆ ನಿಲ್ಲಿಸೋದು ಇದ್ರೊಳಗಡೆ. ರೈತರ ಮನೇಲಿ ಇಷ್ಟ ಸ್ಟೋರೇಜ್ ಇರ್ತಾರೆ, ಇರಲೇಬೇಕು ಫ್ರೆಂಡ್ಸ್. ಓಕೆ, ಬಾಯ್.